ನಮ್ಮೆಲ್ರಿಗೂ ಕೂಡ ಆಸೆ ಇರುತ್ತೆ ಇವಾಗಿನ ಒಂದು ಜನ್ರೇಷನಲ್ಲಿ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಸಂಸ್ಕಾರವಂತರಾಗಿ ಮಾಡಬೇಕು ಅನ್ನೋದು. ಸೊ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ಮಕ್ಕಳು ಸಂಸ್ಕಾರವಂತರಾಗಬೇಕು ಅಂದರೆ ನಾನು ಹೇಳುವಂಥ ಈ ಒಂದು 10 ವಿಷಯಗಳನ್ನ ನೆನಪಲ್ಲಿಟ್ಕೊಳ್ಳಿ. ಮಕ್ಕಳಿಗೆ ಬೆಲೆ ಬಾಳುವ ವಸ್ತುಗಳಿಗಿಂತ ನಿಮ್ಮ ಸಮಯವನ್ನು ಹೆಚ್ಚಾಗಿ ನೀವು ಕೊಡೋದಕ್ಕೆ ಟ್ರೈ ಮಾಡಿ. ಅವರ ತಪ್ಪುಗಳನ್ನು ಎಲ್ಲರ ಮುಂದೆ ಟೀಕಿಸಬೇಡಿ. ಒಂಟಿಯಾಗಿದ್ದಾಗ ಪ್ರೀತಿಯಿಂದ ಹೇಳ್ಕೊಡಿ. ಮಕ್ಕಳ ಮುಂದೆ ಮೊಬೈಲ್ ಬಳಸೋದನ್ನು ಪ್ಲೀಸ್ ಕಡಿಮೆ ಮಾಡಿ ಅವರಿಗೆ ಮಾದರಿ ಆಗಿರಿ. ಅವರು ಮಾಡಿದ ಪುಟ್ಟ ಸಾಧನೆಯನ್ನು ಕೂಡ ಮನಸಾರೆ ಮೆಚ್ಕೊಳ್ಳಿ, ಹೊಗಳಿ ಅವರನ್ನು. ಸೋಲು ಕೂಡ ಜೀವನದ ಭಾಗ ಅಂತ ಅವರಿಗೆ ಧೈರ್ಯ ತುಂಬಿ. ಮಕ್ಕಳಲ್ಲಿ ಪುಸ್ತಕ ಓದು ಮತ್ತು ಗಿಡಗಳಿಗೆ ನೀರು ಹಾಕುವಂಥ ಹವ್ಯಾಸನ ನೀವೇ ಮಾಡಿ ಅವರಿಗೆ ತೋರಿಸಿ ಕಲಿಸ್ಕೊಡಿ ಮತ್ತು ಆ ಹವ್ಯಾಸಗಳನ್ನು ಅವರಲ್ಲಿ ಬೆಳೆಸಿ. ಅವರ ಪ್ರಶ್ನೆಗಳಿಗೆ ಕಿರಿಕಿರಿ ಮಾಡಿಕೊಳ್ಳದೆ ಸರಳವಾಗಿ ಉತ್ತರಿಸಿ. ಮನೆಯ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅವರನ್ನು ತೊಡಗಿಸ್ಕೊಳ್ಳಿ. ಜವಾಬ್ದಾರಿ ಅವ್ರಿಗೂ ಕೂಡ ತಿಳಿಯಲಿ. ಇತರ ಮಕ್ಕಳೊಂದಿಗೆ ಅಂದರೆ ಬೇರೆ ಮಕ್ಕಳೊಂದಿಗೆ ನಿಮ್ಮ ಮಗುವನ್ನು ಎಂದಿಗೂ ಹೋಲಿಕೆ ಮಾಡಬೇಡಿ. ದಯವಿಟ್ಟು ನೆನ್ಪಿಡಿ, ಮಕ್ಕಳು ನೀವು ಹೇಳೋದನ್ನು ಕೇಳೋದಕ್ಕಿಂತ ನೀವು ಮಾಡೋದನ್ನು ನೋಡಿ ಕಲಿತಾರೆ. ಸೊ ಮಕ್ಕಳ ಮುಂದೆ ಏನು ಮಾಡಬೇಕು, ಹೇಗಿರಬೇಕು, ಹೇಗೆ ಮಾತಾಡಬೇಕು, ಹೇಗೆ ನಡ್ಕೊಳ್ಬೇಕು, ಇದೆಲ್ಲನೂ ಕೂಡ ನಿಮ್ಮ ಗಮನದಲ್ಲಿರಲಿ. ಸೊ ಈಗ ಈ ಒಂದು ವಿಷಯಗಳನ್ನು ನಿಮ್ಮ ಫ್ಯಾಮಿಲಿ ಗ್ರೂಪ್ನಲ್ಲಿ ಶೇರ್ ಮಾಡಿ. ಹಾಗೆಯೇ ಯಾರ್ಯಾರಿಗೆ ಈಗಷ್ಟೇ ಮಕ್ಕಳಾಗಿದೆಯೋ, ಮಕ್ಕಳ ಬಗ್ಗೆ ಕನಸು ಕಾಣ್ತಿದ್ದಾರೋ, ಹೀಗಿರಬೇಕು ಹಾಗಿರಬೇಕು ಅಂತ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ.